ರೀಲ್ಸ್ ನಲ್ಲಿ ಬಿಸಿ, ಮೂರನೇ ಮಹಡಿಯಿಂದ ಬಿದ್ದ ಮಗು. ಬೆಂಗಳೂರಿನ ಮಡಿವಾಳದ ಚಿಕ್ಕ ಆಡುಗೋಡಿ ಬಳಿ ಈ ಘಟನೆ ನಡೆದಿದೆ. ತಾಯಿ ರೀಲ್ಸ್ ನಲ್ಲಿ ಬಿಸಿ ಇದ್ದಾಗ ಮೂರನೇ ಮಹಡಿಯಿಂದ ಮಗು ಬಿದ್ದಿದೆ. ಬೆಂಗಳೂರಿನ ಮಡಿವಾಳದ ಚಿಕ್ಕ ಆಡುಗೋಡಿಯಲ್ಲಿ ಈ ಘಟನೆ ನಡೆದಿದೆ. 2 ವರ್ಷದ ಗಂಡು ಮಗುವಿನ ಸ್ಥಿತಿ ಗಂಭೀರವಾಗಿದೆ. ನಿನ್ನೆ ಬೆಳಿಗ್ಗೆ 11:50ರ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು. ಮಗು ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಗ್ರಿಲ್ ಮೇಲೆ ಹತ್ತಿ ಮಹಡಿಯಿಂದ ಕೆಳಗೆ ಬಿದ್ದಿರುವಂತ ಮಗು ಕೆಳಗೆ ಬಿದ್ದು ಮತ್ತೆ ಬೌನ್ಸ್ ಆಗಿ ನೆಲಕ್ಕೆ ಅಪ್ಪಳಿಸಿದೆ ಮಗು. ಘಟನೆ ಕಣ್ಣಾರೆ ಕಂಡ ಸ್ಥಳೀಯರಿಂದ ದೌಡು. ಘಟನೆಯನ್ನ ಕಣ್ಣಾರೆ ಕಂಡ ಸ್ಥಳೀಯರು ಓಡಿ ಬಂದಿದ್ದಾರೆ ಸ್ಥಳಕ್ಕೆ. ಕ್ಷಣ ಮಾತ್ರವೂ ತಡ ಮಾಡದೆ ಬೈಕಿನಲ್ಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಕೋರಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಸಾವು ಬದುಕಿನ ನಡುವೆ ಪುಟ್ಟ ಕಂದಮ್ಮ ಹೋರಾಟವನ್ನ ನಡೆಸುತ್ತಿದೆ. ತಾಯಿ ರೀಲ್ಸ್ ನಲ್ಲಿ ಬ್ಯುಸಿ ಇದ್ದಾಗ ಮೂರನೇ ಮಹಡಿಯಿಂದ ಮಗು ಬಿದ್ದಿದೆ ನೋಡಿ. ದೃಶ್ಯದಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಸಿಸಿಟಿವಿ ದೃಶ್ಯ ಅದು. ಬೆಂಗಳೂರಿನ ಮಡಿವಾಳದ ಚಿಕ್ಕ ಆಡುಗೋಡಿ ಹತ್ರ ಈ ಘಟನೆ ನಡೆದಿರುವಂತದ್ದು. 2 ವರ್ಷದ ಗಂಡು ಮಗು. ಇವಾಗ ಮಗುವಿನ ಸ್ಥಿತಿ ಗಂಭೀರವಾಗಿದೆ. ಇದು ನಿನ್ನೆ ಬೆಳಿಗ್ಗೆ 10:50ರ ಸುಮಾರಿಗೆ ನಡೆದಿರುವಂತ ಘಟನೆ. ಗ್ರಿಲ್ ಮೇಲೆ ಹತ್ತಿ ಮಹಡಿಯಿಂದ ಕೆಳಗೆ ಬಿದ್ದಿದೆ ಮಗು. ಕೆಳಗೆ ಬಿದ್ದ ನಂತರ ಮತ್ತೆ ಬೌನ್ಸ್ ಆಗಿ ನೆಲಕ್ಕೆ ಅಪ್ಪಳಿಸಿದೆ. ಈ ಒಂದು ಘಟನೆಯನ್ನ ಇದನ್ನ ಕಣ್ಣಾರೆ ನೋಡ್ತಿದ್ದಂತ ಸ್ಥಳೀಯರು, ಅಕ್ಕಪಕ್ಕದವರು ತಕ್ಷಣವೇ ಬಂದು ಮಗುವನ್ನ ಎತ್ತುಕೊಂಡಿದ್ದಾರೆ. ತಡ ಮಾಡದೆ ಬೈಕಲ್ಲೇ ಆಸ್ಪತ್ರೆಗೆ ಮಗುವನ್ನ ದಾಖಲಿಸಲಾಗಿದೆ. ಕೋರಮಂಗಲದ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇದೀಗ ಪುಟ್ಟ ಕಂದಮ್ಮ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಿದೆ. ಅಷ್ಟು ಚಿಕ್ಕ ಮಗು, 2 ವರ್ಷದ ಮಗು, ಅಷ್ಟು ಎತ್ತರದಿಂದ 3ನೇ ಮಹಡಿಯಿಂದ ಬಿದ್ದರೆ ಏನಾಗಬೇಡ. ಅದಕ್ಕೆ ಹೇಳೋದು, ಪೋಷಕರು ಮಕ್ಕಳ ಕಡೆ ಗಮನ ಇರಬೇಕು. ಮನೆಯಲ್ಲಿರಲಿ ಅಥವಾ ಹೊರಗಡೆ ಇರಲಿ. ತಾಯಿ ರೀಲ್ಸ್ ನಲ್ಲಿ ಬ್ಯುಸಿ ಇದ್ರಂತೆ. ಆಟ ಆಡ್ತಾ ಪಾಪ ಅದು ಮಗು, 2 ವರ್ಷದ ಮಗು, ಗಂಡು ಮಗು ಕೆಳಗಡೆ ಬಿದ್ದುಬಿಟ್ಟಿದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಇದ್ದಾರೆ. ಮೋಹನ್, ಆಕ್ಚುಲಿ ಏನಾಗಿದೆ ಇಲ್ಲಿ? ನಿನ್ನೆ ಬೆಳಗ್ಗೆ 10:50ರ ಸುಮಾರಿಗೆ ನಡೆದಿರುವಂತ ಘಟನೆ ಇದು. ಈಗ ಇದು ಪ್ರಕರಣ ದಾಖಲಾಗಿದೆಯಾ? ಯಾವ ರೀತಿ ಘಟನೆ, ಏನ್ ಅಪ್ಡೇಟ್ ಇದೆ ಮೋಹನ್? ಎಸ್ ರಾಶಿಕಾ, ಏನು ಬೆಂಗಳೂರಿನ ಮಡಿವಾಳದ ಚಿಕ್ಕ ಆಡುಗೋಡಿ ಬಳಿ ನಿನ್ನೆ ತಾಯಿ ಮೊಬೈಲ್ ನೋಡ್ತಿರುವಂತ ವೇಳೆ 2 ವರ್ಷದ ಮಗು 3ನೇ ಮಹಡಿಯಿಂದ ಕೆಳಗೆ ಬಿದ್ದಿರುವಂತ ಘಟನೆ ಈಗ ಬೆಳಕಿಗೆ ಬಂದಿದೆ. ಸದ್ಯ ತಾಯಿ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿರ್ತಾರೆ. ಅಂತ ಸಂದರ್ಭದಲ್ಲೇ ಏನಾಗುತ್ತೆ, ಮಗು ಬಗ್ಗೆ ಗಮನ ಇರಲ್ಲ. ಅಂತ ಸಂದರ್ಭದಲ್ಲಿ ಮಗು ಏನು 3ನೇ ಮಹಡಿಯ ಮೇಲೆ ಆಟ ಆಡ್ತಿತ್ತು. ಇಂಥ ಸಮಯದಲ್ಲಿ ಮಗು ಏಕಾಏಕಿ ಕೆಳಗಡೆ ಬಿದ್ದಿರುವಂಥದ್ದು. ಆ ತಾಯಿ ಮಗುವನ್ನ ಗಮನಿಸದೆ ಮಗು ಏನು ಮಾಡ್ತಿದೆ ಅಂತ ಒಂದು ಕೂಡ ನೋಡ್ದೇನೆ ತನ್ನ ಪಾಡಿಗೆ ತಾನು ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ದಂತ ತಾಯಿ ನಿನ್ನೆ ಮಗು ಕೆಳಗಡೆ ಬಿಡೋದನ್ನ ಕಂಡ ಸ್ಥಳೀಕರು ಏನಿದ್ರು ಅವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಆ ಮಗುವನ್ನ ಲೇಟ್ ಮಾಡದೇನೆ ತಮ್ಮ ಬೈಕಿನಲ್ಲೇ ಆಸ್ಪತ್ರೆಯನ್ನ ದಾಖಲಿಸ್ತಿರ್ತಾರೆ. ಇನ್ನು ಮಗುವಿನ ಸ್ಥಿತಿ ತೀರಾ ಗಂಭೀರವಾಗಿದ್ದು ಪುಟ್ಟ ಕಂದಮ್ಮ ಈಗ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದೆ. ಇನ್ನು ಒಟ್ಟಾರೆ ಏನ್ ಹೇಳೋದಂದ್ರೆ, ನಮ್ಮ ಜನಗಳು ಏನಾಗಿದ್ದಾರೆ ಅಂದ್ರೆ ಇತ್ತೀಚೆಗೆ ಯಾವಾಗ್ಲೂ ಮೊಬೈಲು ಊಟ ಮಾಡ್ಬೇಕಾದ್ರು ಮೊಬೈಲ್ ರೀಲ್ಸ್ ನೋಡ್ತಿರ್ತಾರೆ. ಡ್ರೈವಿಂಗ್ ಮಾಡ್ಬೇಕಾದ್ರು ಸಿಗ್ನಲ್ ಅಲ್ಲಿ 2 ನಿಮಿಷ ನಿಂತ್ರೆ ಸಾಕು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ. ಇಂಥ ಒಂದು ನಮ್ಮ ಕೆಲವು ಕ್ಷಣಗಳಲ್ಲಿ ಮಾತ್ರ ಎಷ್ಟು ದೊಡ್ಡ ದುರ್ಘಟನೆ ನಡೆಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ರಾಶಿಕಾ. ಎಸ್ ಮೋಹನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ತಾಯಿ ರೀಲ್ಸ್ ನೋಡ್ತಾ ಇದ್ರಂತೆ. ಆ ಟೈಮಲ್ಲಿ ಪಾಪ ಮಗು ಆಟ ಆಡ್ತಾ 3ನೇ ಮಹಡಿಯಿಂದ ಕೆಳಗೆ ಬಿದ್ದೋಗ್ಬಿಟ್ಟಿದೆ. ಅದು
ಅದು ಬಿದ್ದಿದ್ದಕ್ಕೆ ಎಷ್ಟು ನೋವಾಗಿರ್ಬೋದು, ಇನ್ನು ಎಷ್ಟು ಏಟ್ ಆಗಿರ್ಬೋದು, ಅದಕ್ಕೊಂದಿಷ್ಟು ಖರ್ಚು. ಇದಕ್ಕಿಂತ ಕೇರ್ಫುಲ್ ಆಗಿ ನೋಡ್ಕೊಳ್ಳೋದು ಒಳ್ಳೇದಲ್ವಾ?